ಕುಂಭರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಬ್ಯಾಂಕ್ ಅಧಿಕಾರಿಯೇ ಸ್ವತಃ ನಿಮ್ಮ ಮನೆಗೆ ಬರುತ್ತಾರೆ. ಕಾರಣ ತಿಳಿದರೆ ಶಾಕ್ ಆಗುತ್ತೀರಾ? ಹೌದು ಸ್ನೇಹಿತರೆ, ಮುಂಬರುವ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಇಂಥ ಒಂದು ತಿರುವು ಬರಲಿದೆ. ಇದನ್ನು ನೀವು ಬಹುಕಾಲದಿಂದ ಕಲ್ಪಿಸಿಕೊಂಡಿರಬಹುದು, ಆದರೆ ನಂಬಿರಕ್ಕಿಲ್ಲ. ಗಮನವಿಟ್ಟು ಕೇಳಿ, ಏಕೆಂದರೆ ಇಂದು ನಿಮಗೆ ಕಾಣಿಸುತ್ತಿರುವ ಸೂಚನೆಯಲ್ಲಿ ಹಣ, ಗೌರವ, ಕೆಲಸ ಮತ್ತು ಒಂದು ಇಂಥ ಭೇಟಿಯ ಯೋಗ ಅಡಗಿದೆ. ಇದು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು, ಆದರೆ ತಕ್ಷಣ ಯಾವುದೇ ತೀರ್ಮಾನಕ್ಕೆ ಬರಬೇಡಿ, ಏಕೆಂದರೆ ಅತ್ಯಂತ ಪ್ರಮುಖವಾದ ವಿಷಯ ಇನ್ನೂ ಹೊರಬರಬೇಕಿದೆ. ಜಾತಕದ ಸೂಚನೆಗಳು ಕೆಲವು ಬಾರಿ ನೇರ ಉತ್ತರವನ್ನು ನೀಡುವುದಿಲ್ಲ, ಬದಲಿಗೆ ಘಟನೆಗಳ ದಾರಿಯನ್ನು ತೋರಿಸುತ್ತವೆ. ಇಂದು ಸಹ ಇಂಥದ್ದೇ ಏನೋ ಕಾಣಿಸುತ್ತಿದೆ. ನಿಮ್ಮ ಜೀವನದಲ್ಲಿ ಯಾವುದೋ ನಿಂತು ಹೋಗಿದ್ದ ಕೆಲಸಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆ ಆರಂಭವಾಗಲಿದೆ ಎನಿಸುತ್ತಿದೆ. ಈ ಚಟುವಟಿಕೆಯು ಯಾವುದೋ ಕಾಗದ, ಮಾಹಿತಿ, ಫೋನ್ ಅಥವಾ ಅಧಿಕಾರಿಯೊಂದಿಗಿನ ಮಾತುಕತೆಯ ರೂಪದಲ್ಲಿ ಮುನ್ನೆಲೆಗೆ ಬರಬಹುದು. ಆದ್ದರಿಂದ ಇಂದಿನ ವಿಷಯವನ್ನು ಕೊನೆವರೆಗೂ ಗಮನವಿಟ್ಟು ಕೇಳಿ, ಏಕೆಂದರೆ ಮಧ್ಯದಲ್ಲಿ ಇಂಥ ಒಂದು ಸೂಚನೆ ಬರಲಿದೆ. ಅದನ್ನು ಬಹಳಷ್ಟು ಜನರು ನಿರ್ಲಕ್ಷಿಸಿದ ನಂತರ ಪಶ್ಚಾತ್ತಾಪ ಪಡುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಹಲವು ದಿನಗಳಿಂದ ಒಂದು ಚಿಂತೆ ಕಾಡುತ್ತಿದೆ. ಇದು ನಿಮ್ಮ ಕೆಲಸದ ವಿಷಯವಿರಬಹುದು ಅಥವಾ ಕುಟುಂಬದ ಯಾವುದೋ ಜವಾಬ್ದಾರಿ ಇರಬಹುದು. ಹೊರಗಿನಿಂದ ನೀವು ಸಾಮಾನ್ಯರಂತೆ ಕಾಣಿಸುತ್ತೀರಿ, ಆದರೆ ಒಳಗೆ ಯಾವುದೋ ಒಳ್ಳೆಯ ಸುದ್ದಿಗಾಗಿ ಕಾಯುತ್ತಿದ್ದೀರಿ. ಇಂದಿನ ಗ್ರಹಗಳ ಸೂಚನೆಯು ನಿಂತು ಹೋಗಿದ್ದ ಶಕ್ತಿಯು ಚಲಿಸಲು ಪ್ರಾರಂಭಿಸಿದೆ ಎಂದೇ ಹೇಳುತ್ತಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಯಾವಾಗ ವಿಧಿ ತಿರುವು ಪಡೆದುಕೊಳ್ಳುತ್ತದೆಯೋ ಅದಕ್ಕೂ ಮುನ್ನ ಸನ್ನಿವೇಶಗಳು ಕೊಂಚ ಗೊಂದಲಮಯವಾಗಿ ಕಾಣಿಸುತ್ತವೆ. ಆದ್ದರಿಂದ ಕಳೆದ ಕೆಲವು ದಿನಗಳಿಂದ ನಿಮಗೆ ಏನೆಲ್ಲ ನಿಮಿಷ್ಟದಂತೆ ನಡೆಯುತ್ತಿಲ್ಲ ಎನಿಸುತ್ತಿದ್ದರೆ ನಿರಾಶರಾಗಬೇಡಿ. ಹಲವು ಬಾರಿ ಈ ಸಮಯವೇ ಮುಂದೆ ಬರಲಿರುವ ಬದಲಾವಣೆಯ ತಯಾರಿಯಾಗಿರುತ್ತದೆ. ಒಮ್ಮೆ ಯೋಚಿಸಿ, ಕಳೆದ ಕೆಲವು ದಿನಗಳಲ್ಲಿ ಯಾವುದಾದರೂ ಹಳೆಯ ಕಡೆತ, ಹಳೆಯ ಸಂದೇಶ ಅಥವಾ ಯಾವುದಾದರೂ ಅರ್ಧಕ್ಕೆ ನಿಂತ ಕೆಲಸ ದಿಢೀರನೆ ನಿಮ್ಮ ಮುಂದೆ ಬಂದಿದೆಯೇ? ಒಂದು ವೇಳೆ ಹಾಗಿದ್ದರೆ ಅದನ್ನು ಸಾಧಾರಣ ಕಾಕತಾಳಿ ಎಂದು ಭಾವಿಸಬೇಡಿ. ಕೆಲವು ಬಾರಿ ಇಂಥ ಸಣ್ಣ ಸೂಚನೆಗಳೇ ದೊಡ್ಡ ಬದಲಾವಣೆ ಆರಂಭವಾಗುತ್ತವೆ. ಆ ವಿಷಯದ ಕಡೆ ಗಮನ ಕೊಡಿ. ಯಾವುದನ್ನು ಅತ್ಯಂತ ಕಡಿಮೆ ಜನರು ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮಗೆ ಧನ ಯೋಗವು ಕೇವಲ ಗಳಿಕೆಯಿಂದ ಮಾತ್ರವಲ್ಲ, ಬದಲಿಗೆ ನಿಂತು ಹೋಗಿರುವ ಯಾವುದೋ ಕೆಲಸ ಮುಂದೆ ಸಾಗುವುದರಿಂದಲೂ ಲಭಿಸಬಹುದು. ಇದರರ್ಥ ದಿಢೀರನೆ ಪವಾಡ ನಡೆಯುತ್ತಿದೆ ಎಂದಲ್ಲ, ಬದಲಿಗೆ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ತಿರುಗಬಹುದು. ನೀವು ಇಲ್ಲಿವರೆಗೂ ಕೇಳುತ್ತಿದ್ದರೆ ಒಮ್ಮೆ ಮನಸ್ಸಿನಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಿಸಿ, ಹಾಗೂ ನಿಮಗೆ ದೇವರ ಕೃಪೆ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋವನ್ನು ಇಷ್ಟಪಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಈ ಸಣ್ಣ ಸಹಭಾಗ ನಮ್ಮಲ್ಲಿ ಇಂಥ ಸ್ಫೂರ್ತಿದಾಯಕ ಸಂದೇಶಗಳನ್ನು ತಲುಪಿಸುವ ಶಕ್ತಿಯನ್ನು ನೀಡುತ್ತದೆ. ಈಗ ಮತ್ತೊಂದು ಸೂಚನೆ. ಹಳೆಯ ದಿನವು ಎಷ್ಟು ಸಾಮಾನ್ಯವೆಂದು ಕಾಣಿಸುತ್ತಿದೆಯೋ ಅಷ್ಟಿರುವುದಿಲ್ಲ. ವಿಶೇಷವಾಗಿ ನಾಳೆ ಸಂಜೆ ಮುಳುಗಿದ ನಂತರ ಅಥವಾ ಅರ್ಧರಾತ್ರಿ ಸಮಯದಲ್ಲಿ ಇಂಥ ಯಾವುದೋ ಮಾಹಿತಿ, ಮಾತುಕತೆ ಅಥವಾ ಆಲೋಚನೆ ನಿಮ್ಮ ಮನಸ್ಸಿಗೆ ಬರಬಹುದು. ಅದು ಮುಂಬರುವ ದಿನಗಳ ದಾರಿಯನ್ನೇ ಬದಲಾಯಿಸಬಹುದು. ಆದ್ದರಿಂದ ಆತುರದಲ್ಲಿ ಯಾವುದೇ ತೀರ್ಮಾನಕ್ಕೆ ಬರಬೇಡಿ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿದ್ದಾರೆ, ಆದರೆ ಅವರು ಇದುವರೆಗೂ ಮುಕ್ತವಾಗಿ ನಿಮ್ಮ ಜೊತೆ ನಿಂತಿಲ್ಲ. ಸಮಯ ಬಂದಾಗ ಅದೇ ವ್ಯಕ್ತಿ ನಿಮಗೆ ದಾರಿಯನ್ನು ಸುಲಭಗೊಳಿಸಬಹುದು. ಆದ್ದರಿಂದ ಸಂಬಂಧಗಳನ್ನು ಜಾಗರೂಕತೆಯಿಂದ ನಿಭಾಯಿಸಿ. ಕೆಲವು ಬಾರಿ ಯಶಸ್ಸು ಕೇವಲ ಶ್ರಮದಿಂದ ಮಾತ್ರವಲ್ಲ, ಸೂಕ್ತ ಸಮಯದಲ್ಲಿ ಸಿಗುವ ಕಾರಣದಿಂದಲೂ ಲಭಿಸುತ್ತದೆ. ಈಗ ನಿಮ್ಮನ್ನು ಅತ್ಯಂತ ಹೆಚ್ಚು ಆಕರ್ಷಿಸಿದ ವಿಷಯಕ್ಕೆ ಬರೋಣ. ನಿಜವಾಗಿಯೂ ಇಂಥ ಯೋಗ ರೂಪುಗೊಳ್ಳುತ್ತಿರುವುದೇ ಯಾವುದಾದರೂ ಬ್ಯಾಂಕ್ ಅಥವಾ ಆರ್ಥಿಕ ಕೆಲಸಕ್ಕೆ ಸಂಬಂಧಿಸಿದ ಅಧಿಕಾರಿಯೇ ಸ್ವತಃ ನಿಮ್ಮನ್ನು ಭೇಟಿಯಾಗುವ ಅಗತ್ಯವನ್ನು ಕಂಡುಕೊಳ್ಳುತ್ತಾರೆ. ಜ್ಯೋತಿಷ್ಯದ ಸೂಚನೆಗಳು ಯಾವುದೇ ನಿರ್ದಿಷ್ಟ ಘಟನೆಯ ಭರವಸೆಯನ್ನು ನೀಡುವುದಿಲ್ಲ, ಆದರೆ ಕೆಲವು ಜನರ ಜೀವನದಲ್ಲಿ ಇಂತಹ ಸಮಯ ಬರುತ್ತದೆ ಯಾವಾಗ ನಿಂತು ಹೋಗಿದ್ದ ಆರ್ಥಿಕ ಅಥವಾ ಅಧಿಕೃತ ಕೆಲಸಗಳು ದಿಢೀರನೆ ವೇಗ ಪಡೆದುಕೊಳ್ಳುತ್ತವೆ ಎಂಬುದನ್ನು ಅವು ಖಂಡಿತವಾಗಿಯೂ ತೋರಿಸುತ್ತವೆ. ನೀವು ಯಾವುದಾದರೂ ಕಾನೂನುಬದ್ಧ ಪ್ರಕ್ರಿಯೆಗೆ ಅರ್ಜಿ ಸಲ್ಲಿಸಿದ್ದರೆ ಅಥವಾ ಯಾವುದೋ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ್ದರೆ ಅಥವಾ ಯಾವುದೋ ಬಾಕಿ ಕೆಲಸ ನಡೆಯುತ್ತಿದ್ದರೆ ಮುಂಬರುವ ದಿನಗಳಲ್ಲಿ ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಹೆಚ್ಚಾಗಬಹುದು. ಆದ್ದರಿಂದ ನಿಮ್ಮ ಎಲ್ಲ ಕಾಗದ ಪತ್ರಗಳನ್ನು ವ್ಯವಸ್ಥಿತವಾಗಿಟ್ಟುಕೊಳ್ಳಿ ಮತ್ತು ಯಾವುದೇ ಮಾಹಿತಿಯ ಮೇಲೂ ಸಮಯಕ್ಕೆ ಸರಿಯಾಗಿ ಗಮನ ಕೊಡಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ
ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸರಿ ಸ್ನೇಹಿತರೆ, ನಿಜವಾದ ಸೂಚನೆ ಇನ್ನೂ ಬಾಕಿ ಇದೆ. ಒಂದು ಅಡಗಿರುವ ಯೋಗವು ಇದನ್ನು ಸಹ ಹೇಳುತ್ತಿದೆ. ನಿಮ್ಮ ಜೀವನದಲ್ಲಿ ಕೇವಲ ಹಣ ಮಾತ್ರವಲ್ಲ, ಭಾವನೆಗಳಲ್ಲೂ ಬದಲಾವಣೆಯಾಗಬಹುದು. ಯಾವ ವ್ಯಕ್ತಿ ಬಹುಕಾಲದಿಂದ ನಿಮ್ಮಿಂದ ಅಂತರ ಕಾಯ್ದುಕೊಂಡಿದ್ದರೋ ಅವರು ಮತ್ತೆ ಮಾತುಕತೆ ನಡೆಸಲು ಪ್ರಯತ್ನಿಸಬಹುದು. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಸಂಬಂಧದ ಬಗ್ಗೆ ಗೊಂದಲವಿದ್ದರೆ ತಾಳ್ಮೆಯಿಂದಿರಿ. ಆತುರ ಹಲವು ಬಾರಿ ಉತ್ತಮ ಅವಕಾಶಗಳನ್ನು ದೂರ ಮಾಡುತ್ತದೆ. ಹಾಗೂ ಎಚ್ಚರಿಕೆಯನ್ನು ಕೇಳಿ, ಪ್ರತಿಯೊಂದು ಮುಗುಳ್ನಗುವ ಮುಖವು ನಿಮ್ಮ ಹಿತೈಷಿಯಾಗಿರುವುದಿಲ್ಲ. ಮುಂಬರುವ ದಿನಗಳಲ್ಲಿ ಯಾರಾದರೂ ವ್ಯಕ್ತಿ ಯೋಚಿಸದೆ ತಿಳಿಯದೆ ಯಾವುದೇ ಆರ್ಥಿಕ ನಿರ್ಧಾರಕ್ಕೆ ನಿಮ್ಮ ಮೇಲೆ ಒತ್ತಡ ಹೇರಿದರೆ ಮೊದಲು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಬುದ್ಧಿವಂತಿಕೆ ಮತ್ತು ತಾಳ್ಮೆ ಈ ಸಮಯದಲ್ಲಿ ನಿಮ್ಮ ಅತಿದೊಡ್ಡ ಶಕ್ತಿಯಾಗಿದೆ. ಬಹಳಷ್ಟು ಜನರು ಈ ಹಂತದಲ್ಲಿ ವಿಷಯ ಇಲ್ಲಿಗೆ ಮುಗಿಯಿತು ಎಂದು ಯೋಚಿಸುತ್ತಾರೆ. ಆದರೆ ಇಲ್ಲಿಂದಲೇ ಕತೆ ನಿಜವಾಗಿಯೂ ಕುತೂಹಲಕಾರಿಯಾಗಲು ಪ್ರಾರಂಭವಾಗುತ್ತದೆ. ಏಕೆಂದರೆ ಇಂಥ ಒಂದು ಸೂಚನೆ ಇನ್ನೂ ಬಾಕಿ ಇದೆ. ಅದು ನೇರವಾಗಿ ನಿಮ್ಮ ಮನೆ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಮುಂಬರುವ ದಿನಗಳ ದಾರಿಗೆ ಸಂಬಂಧಿಸಿದೆ. ಇದೇ ಸೂಚನೆಯು ನಿಮ್ಮ ಪಾಲಿಗೆ ಅವಕಾಶಗಳ ಬಾಗಿಲು ಯಾವ ರೂಪದಲ್ಲಿ ತೆರೆಯಲಿದೆ ಎಂಬುದನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಗಮನವಿಟ್ಟು ಆಲಿಸಿ, ಏಕೆಂದರೆ ಮುಂದೆ ರೂಪುಗೊಳ್ಳುತ್ತಿರುವ ಕ್ರಮದಲ್ಲಿ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ತನ್ನದೇ ಆದ ಮಹತ್ವವಿದೆ. ಬಹುತೇಕ ಜನರು ದೊಡ್ಡ ತಪ್ಪನ್ನು ಮಾಡುವ ಸ್ಥಳವೇ ಇದು. ಬದಲಾವಣೆಯು ದಿಢೀರನೆ ಬರುತ್ತದೆ ಎಂದು ಅವರಿಗೆ ಅನಿಸುತ್ತದೆ. ಆದರೆ ನಿಜ ಏನೆಂದರೆ, ಬದಲಾವಣೆಯು ಮೊದಲು ಸೂಚನೆಗಳನ್ನು ನೀಡುತ್ತದೆ, ನಂತರ ಅವಕಾಶವನ್ನು ನೀಡುತ್ತದೆ ಮತ್ತು ಅದರ ನಂತರ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತದೆ. ಇಂದು ನಿಮ್ಮ ಜೀವನದಲ್ಲೂ ಇದೇ ಕ್ರಮ ಕಾಣಿಸುತ್ತದೆ. ಯೋಚಿಸಿ ನೋಡಿ, ಕಳೆದ ಕೆಲವು ಸಮಯದಿಂದ ನಿಮಗೆ ಪದೇ ಪದೇ ಒಂದೇ ವಿಷಯ ಬೇರೆ ಬೇರೆ ರೀತಿಯಲ್ಲಿ ಕೇಳಲು ಸಿಗುತ್ತಿದೆ. ಒಮ್ಮೆ ಯಾರೋ ಅಪರಿಚಿತರು ಅದೇ ವಿಷಯವನ್ನು ಪ್ರಸ್ತಾಪಿಸುತ್ತಾರೆ. ಒಮ್ಮೆ ಯಾವುದೋ ಹಳೆ ಕಾಗದ ಕಣ್ಣಿಗೆ ಬೀಳುತ್ತದೆ. ಒಮ್ಮೆ ಮನಸ್ಸು ದಿಢೀರನೆ ಅದೇ ಅರ್ಧಕ್ಕೆ ನಿಂತು ಹೋದ ಕೆಲಸದತ್ತ ಸೆಳೆಯಲ್ಪಡುತ್ತದೆ. ಇಂತಹ ಕಾಕತಾಳೀಯಗಳು ಹಲವು ಬಾರಿ ಸಮಯವು ನಿಮಗೆ ಯಾವುದೋ ಪ್ರಮುಖ ಕೆಲಸವನ್ನು ನೆನಪಿಸುತ್ತಿದೆ ಎಂಬುದನ್ನು ತಿಳಿಸುತ್ತವೆ. ಆದರೆ ತಕ್ಷಣ ಆತುರ ಪಡಬೇಡಿ, ಏಕೆಂದರೆ ಗ್ರಹಗಳ ಸೂಚನೆಯು ನಿಮ್ಮ ಮುಂದೆ ಎರಡು ದಾರಿಗಳನ್ನು ತೆರೆಯಬಹುದು ಎಂದು ಹೇಳುತ್ತಿದೆ. ಒಂದು ದಾರಿ ಸುಲಭವಾಗಿ ಕಾಣಿಸುತ್ತದೆ, ಇನ್ನೊಂದು ಕೊಂಚ ಕಠಿಣವಾಗಿರುತ್ತದೆ. ಆಶ್ಚರ್ಯದ ವಿಷಯವೇನೆಂದರೆ, ಯಾವ ದಾರಿ ಕಠಿಣವಾಗಿ ಕಾಣಿಸುತ್ತದೆಯೋ ಅದೇ ಮುಂದೆ ಸಾಗಿ ಹೆಚ್ಚು ಲಾಭದಾಯಕ ಎಂದು ಸಾಬೀತಾಗಬಹುದು. ಆದ್ದರಿಂದ ಯಾವುದೇ ನಿರ್ಧಾರದಲ್ಲೂ ಕೇವಲ ಇಂದಿನ ಅನುಕೂಲವನ್ನು ನೋಡಬೇಡಿ, ಮುಂಬರುವ ಸಮಯದ ಲಾಭದ ಬಗ್ಗೆಯೂ ಯೋಚಿಸಿ. ನೀವು ಇದುವರೆಗೂ ನಮ್ಮೊಂದಿಗೆ ಜೋಡಿಸಲ್ಪಟ್ಟಿದ್ದರೆ ಮನಸ್ಸಿನಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿ. ನಿಮ್ಮ ಜೀವನದ ಪ್ರತಿಯೊಂದು ಅಡೆತಡೆಯೂ ದೂರವಾಗಲಿ. ನಿಮಗೆ ಇಂಥ ಸಕಾರಾತ್ಮಕ ಸಂದೇಶಗಳು ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಖಂಡಿತವಾಗಿಯೂ ಬರೆಯಿರಿ. ಹೀಗೆ ಮಾಡುವುದರಿಂದ ತಮ್ಮ ಮನಸ್ಸು ಇನ್ನಷ್ಟು ಸಕಾರಾತ್ಮಕವಾಗುತ್ತದೆ ಎಂದು ಹಲವರು ಹೇಳುತ್ತಾರೆ. ಈಗ ಗಮನ ಕೊಡಿ, ಇಂದು ನಿಮ್ಮ ಸುತ್ತಮುತ್ತಲಿರುವ ವಾತಾವರಣದಲ್ಲಿ ಒಂದು ಅಡಗಿರುವ ಸೂಚನೆ ಕಾಣಿಸುತ್ತಿದೆ. ಕುಟುಂಬದ ಯಾವುದಾದರೂ ಸದಸ್ಯರು ದಿಢೀರನೆ ಯಾವುದೋ ಹಳೆಯ ವಿಷಯದ ಬಗ್ಗೆ ಚರ್ಚೆ ಪ್ರಾರಂಭಿಸಬಹುದು. ಯಾರಾದರೂ ಪರಿಚಿತರು ಈಗ ಸಮಯ ಬದಲಾಗಲಿದೆ ಎಂದು ಹೇಳಬಹುದು. ಇಂತಹ ಮಾತುಗಳು ಸಾಧಾರಣವೆನಿಸುತ್ತವೆ, ಆದರೆ ಹಲವು ಬಾರಿ ಇವೇ ಮಾತುಗಳು ಮುಂದೆ ನಡೆಯುವ ಘಟನೆಗಳಿಗೆ ಅಡಿಪಾಯವಾಗುತ್ತವೆ. ಹಾಗೂ ಈಗ ಆ ವಿಷಯ ಯಾವುದಕ್ಕೆ ನೀವು ಈ ಇಡೀ ಕಥೆಯವರೆಗೂ ಬಂದಿದ್ದೀರಿ. ಕೆಲವು ಜನರ ಜೀವನದಲ್ಲಿ ಈ ಸಮಯದಲ್ಲಿ ಇಂಥ ಯೋಗಗಳು ರೂಪುಗೊಳ್ಳುತ್ತಿವೆ ಎಂದರೆ ಬಹುಕಾಲದಿಂದ ತಡೆಯಲ್ಪಟ್ಟಿದ್ದ ಆರ್ಥಿಕ ಅಥವಾ ಅಧಿಕೃತ ಕೆಲಸಗಳು ಮುಂದೆ ಸಾಗಲು ತೊಡಗುತ್ತವೆ. ನೀವು ಯಾವುದಾದರೂ ಕಾನೂನುಬದ್ಧ ಪ್ರಕ್ರಿಯೆಯಲ್ಲಿ ಅರ್ಜಿ ಸಲ್ಲಿಸಿದರೆ, ಯಾವುದೋ ದಾಖಲೆಯನ್ನು ಸಲ್ಲಿಸಿದರೆ ಅಥವಾ ಯಾವುದೋ ಉತ್ತರಕ್ಕಾಗಿ ಕಾಯುತ್ತಿದ್ದರೆ ಮುಂಬರುವ ಸಮಯದಲ್ಲಿ ಆ ದಿಶೆಯಲ್ಲಿ ಚಲನವಲನಗಳು ಕಾಣಿಸಬಹುದು. ಆದ್ದರಿಂದ ನಿಮ್ಮ ಕಾಗದ ಪತ್ರಗಳನ್ನು ಪೂರ್ಣವಾಗಿಟ್ಟುಕೊಳ್ಳಿ ಮತ್ತು ಯಾವುದೇ ಮಾಹಿತಿಯನ್ನು ನಿರ್ಲಕ್ಷಿಸಬೇಡಿ. ಆದರೆ ತಡೆಯಿರಿ, ಇಲ್ಲೇ ಹೊಸ ತಿರುವಿಗೆ ಬರುವ ಸ್ಥಳವಿದೆ. ಹಲವು ಬಾರಿ ಅವಕಾಶಗಳು ತಮ್ಮ ಬಾಗಿಲವರೆಗೆ ತಲುಪುತ್ತವೆ, ಆದರೆ ನಾವು ಅದನ್ನು ಗುರುತಿಸುವುದಿಲ್ಲ. ಕಾರಣ ವಿಧಿ ಜೊತೆಗಿಲ್ಲ ಎಂದಲ್ಲ, ಬದಲಿಗೆ ನಿಮ್ಮ ಗಮನ ಎಲ್ಲೋ ಬೇರೆಡೆ ಇರುತ್ತದೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಯಾವುದಾದರೂ ಪ್ರಮುಖ ಮಾಹಿತಿ ಸಿಕ್ಕರೆ ಅದನ್ನು ಗಮನವಿಟ್ಟು ಓದಿ, ಅರ್ಥ ಮಾಡಿಕೊಳ್ಳಿ ಮತ್ತು ಸಮಯಕ್ಕೆ ಸರಿಯಾಗಿ ಉತ್ತರಿಸಿ. ಈಗ ಮತ್ತೊಂದು ರಹಸ್ಯ, ನಿಮ್ಮ ಮನೆಯ ವಾತಾವರಣವನ್ನು ಬದಲಾಗುತ್ತಿರುವುದು ಕಾಣಿಸುತ್ತದೆ. ಕಳೆದ ಕೆಲವು ದಿನಗಳಿಂದ ಅನುಭವಕ್ಕೆ ಬರುತ್ತಿದ್ದ ಒತ್ತಡವು ಮೆಲ್ಲನೆ ಕಡಿಮೆಯಾಗಬಹುದು. ಕುಟುಂಬದ ಯಾವುದೇ ಸದಸ್ಯರೊಂದಿಗಿನ ತಪ್ಪು ಗ್ರಹಿಕೆಗಳು ಮುಕ್ತಾಯಗೊಳ್ಳುವ ಸಾಧ್ಯತೆ ಇದೆ. ನೀವು ನಿಮ್ಮವರಿಂದ ಅಂತರ ಕಾಯ್ದುಕೊಂಡರೆ ಮಾತುಕತೆ ಪ್ರಾರಂಭಿಸಲು ಸಂಕೋಚ ಪಡಬೇಡಿ. ಹಾಗೂ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿಗೆ ಸಂಬಂಧಿಸಿದಂತೆ ಯಾವುದಾದರೂ ಪ್ರಶ್ನೆ ಇದ್ದರೆ ಪ್ರಶ್ನೆಗಳು ಹೀಗೆ ಹೇಳುತ್ತವೆ: ಭಾವನೆಗಳು ಶಾಂತವಾದ ನಂತರ ಹೊಸ ಸ್ಪಷ್ಟತೆ ಬರಬಹುದು. ಯಾವುದೋ ಹಳೆಯ ವಿಷಯ ಸ್ಪಷ್ಟವಾಗಬಹುದು. ಯಾವುದೇ ಅರ್ಧಕ್ಕೆ ನಿಂತ ಮಾತುಕತೆ ಪೂರ್ಣಗೊಳ್ಳಬಹುದು.
ಅಥವಾ ಇಂಥ ಸಂದೇಶ ಸಿಗಬಹುದು. ಅದು ನಿಮ್ಮ ಮನಸ್ಸಿನ ಭಾರವನ್ನು ಹಗುರಗೊಳಿಸುತ್ತದೆ. ಆದರೆ ಒಂದು ಸಂದೇಶವಿದೆ. ಪ್ರತಿಯೊಂದು ವಿಷಯವನ್ನು ತಾಳ್ಮೆಯಿಂದ ಮಾಡಿ. ಭಾವನೆಗಳಿಗೆ ಒಳಗಾಗಿ ತೆಗೆದುಕೊಂಡ ನಿರ್ಧಾರವು ನಂತರ ಭಾರವಾಗಬಹುದು. ಈಗ ನಾನು ನಿಮಗೆ ಅತ್ಯಂತ ಕಡಿಮೆ ಜನರು ಅರ್ಥ ಮಾಡಿಕೊಳ್ಳುವ ಒಂದು ವಿಷಯವನ್ನು ಹೇಳಲಿದ್ದೇನೆ. ಹಗಲಿನ ಸಮಯ ಸಾಮಾನ್ಯವಾಗಿರುತ್ತದೆ, ಆದರೆ ಸಂಜೆ ಮುಳುಗುತ್ತಿದ್ದಂತೆ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಪದೇ ಪದೇ ಆಲೋಚನೆಗಳು ಬರತೊಡಗುತ್ತವೆ. ಇದು ಅದೇ ವಿಷಯವಾಗಿರುತ್ತದೆ ಯಾವುದು ನೀವು ಹಲವು ದಿನಗಳಿಂದ ಮುಂದೂಡುತ್ತಾ ಬರುತ್ತಿದ್ದೀರಿ. ಆ ಸಮಯದಲ್ಲಿ ನೀವು ಶಾಂತ ಮನಸ್ಸಿನಿಂದ ನಿರ್ಧಾರ ತಳೆದರೆ ಅದರ ಲಾಭ ಸಿಗಬಹುದು. ಬಹಳಷ್ಟು ಜನರು ಈಗ ಈ ಇಡೀ ವಿಷಯ ಅರ್ಥವಾಯಿತು ಎಂದು ಯೋಚಿಸುತ್ತಿರಬಹುದು, ಆದರೆ ಇಲ್ಲ. ಅದೇ ಅತಿ ದೊಡ್ಡ ಭ್ರಮೆ. ಏಕೆಂದರೆ ಇದುವರೆಗೂ ನೀವು ಕೇವಲ ಸೂಚನೆಗಳನ್ನು ಕೇಳಿದ್ದೀರಿ. ನಿಜವಾದ ರಹಸ್ಯವು ಆ ಕಾಕತಾಳೀಯದಲ್ಲಿ ಅಡಗಿದೆ. ಅದು ಮುಂಬರುವ ಸಮಯದಲ್ಲಿ ಅನಿರೀಕ್ಷಿತ ಭೇಟಿ, ಒಂದು ಪ್ರಮುಖ ಮಾಹಿತಿ ಮತ್ತು ನಿಮ್ಮ ಆತ್ಮವಿಶ್ವಾಸಕ್ಕೆ ಜೋಡಿಸಲ್ಪಡುತ್ತದೆ. ಇದೇ ಆ ಕೊಂಡಿಯಾಗಿದೆ. ಇದನ್ನು ಬಹುತೇಕ ಜನರು ಸಮಯವಿರುವಾಗ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಇಲ್ಲಿವರೆಗೂ ನಮ್ಮೊಂದಿಗೆ ಜೋಡಿಸಲ್ಪಟ್ಟಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ರಾಶಿಯ ಹೆಸರನ್ನು ಖಂಡಿತವಾಗಿಯೂ ಬರೆಯಿರಿ. ನಿಮ್ಮ ಊರಿನ ಹೆಸರನ್ನು ಕೂಡ ಬರೆಯಿರಿ. ಮತ್ತು ಇದರಿಂದ ನಮಗೆ ಯಾವ ಮೂಲೆಯಿಂದ ಜನರು ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಜೋಡಿಸಲ್ಪಟ್ಟಿದ್ದಾರೆ ಎಂದು ತಿಳಿಯಲು ನಮಗೆ ಸಂತೋಷವಾಗುತ್ತದೆ. ಹಾಗೂ ನಿಮಗೆ ಅನಿಸಿದರೆ ಈ ಸಂದೇಶವು ನಿಮ್ಮ ಆತ್ಮೀಯರಿಗೆ ಉಪಯೋಗವಾಗಬಹುದು ಎಂದಾದರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಈಗ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿಡಿ, ಎಂದರೆ ಮುಂದೆ ಮೂಡಿ ಬರುತ್ತಿರುವ ಸೂಚನೆಗಳಲ್ಲಿ ಇಂಥ ಒಂದು ರಹಸ್ಯ ಅಡಗಿದೆ. ಅದು ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ನಿರ್ಧಾರ ಮತ್ತು ನಿಮ್ಮ ಭವಿಷ್ಯದ ದಾರಿ ಮೂರನ್ನು ಒಟ್ಟಿಗೆ ಜೋಡಿಸಲ್ಪಡುತ್ತದೆ. ಬಹುತೇಕ ಕಡಿಮೆ ಜನರು ಸರಿಯಾದ ಸಮಯದಲ್ಲಿ ಸರಿಯಾದ ಸೂಚನೆಗಳನ್ನು ಗುರುತಿಸುವ ಕ್ಷಣವೇ ಇದು. ಯಾರು ಗುರುತಿಸುತ್ತಾರೋ ಅವರಿಗೆ ಪರಿಸ್ಥಿತಿಗಳು ಮೆಲ್ಲನೆ ಅನುಕೂಲಕರವಾಗುತ್ತಾ ಸಾಗುತ್ತವೆ ಮತ್ತು ಇಲ್ಲಿಂದಲೇ ಸಮಯದ ನಡಿಗೆ ಮೊದಲಿಗಿಂತಲೂ ಹೆಚ್ಚು ರಹಸ್ಯಮಯವಾಗಲು ಪ್ರಾರಂಭಿಸುತ್ತದೆ. ನೀವು ಇದುವರೆಗೆ ತಾಳ್ಮೆ ಕಾಯ್ದುಕೊಂಡಿದ್ದೀರಿ, ನೀವು ಆ ಜನರಲ್ಲಿ ಸೇರಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಯಾರಿಗೆ ಸೂಚನೆಗಳನ್ನು ಆಲಿಸುವುದು ತಿಳಿದಿದೆಯೋ, ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಅವಕಾಶವನ್ನು ನೋಡಲು ಸಾಧ್ಯವಿಲ್ಲ. ಬಹಳಷ್ಟು ಜನರು ಅದನ್ನು ತಮ್ಮ ಕಣ್ಣ ಮುಂದಿದ್ದರೂ ಕಳೆದುಕೊಳ್ಳುತ್ತಾರೆ. ಈಗ ನಿಮ್ಮ ಕಳೆದ 7 ದಿನಗಳನ್ನು ನೆನಪಿಸಿಕೊಳ್ಳಿ. ಯಾವುದಾದರೂ ರಾತ್ರಿ ನಿಮ್ಮ ನಿದ್ರೆ ದಿಢೀರನೆ ಮುರಿದಿತ್ತೆ? ಯಾವುದೇ ಕಾರಣವಿಲ್ಲದೆ ಯಾವುದೋ ಹಳೆಯ ವ್ಯಕ್ತಿಯ ನೆನಪು ಪದೇ ಪದೇ ಬರುತ್ತಿತ್ತೆ? ಯಾವುದೋ ಅರ್ಧಕ್ಕೆ ನಿಂತ ಕೆಲಸದ ಆಲೋಚನೆ ಮನಸ್ಸಿನಲ್ಲಿ ಬಂದಿತ್ತೆ? ಎಂದಾದರೂ ಹೀಗಾಗಿದ್ದರೆ ಇದನ್ನು ಕೇವಲ ಕಾಕತಾಳೆ ಎಂದು ಬಿಡಬೇಡಿ. ಹಲವು ಬಾರಿ ಕಣ್ಣುಗಳು ನೋಡಲಾಗದ್ದನ್ನು ಮನಸ್ಸು ಗ್ರಹಿಸುತ್ತದೆ, ಆದರೆ ತಡೆಯಿರಿ. ಇಲ್ಲೇ ಅತ್ಯಂತ ದೊಡ್ಡ ಭ್ರಮೆ ಉಂಟಾಗಬಹುದು. ಬದಲಾವಣೆ ಎಂದರೆ ಕೇವಲ ಹಣ ಎಂದು ಬಹಳಷ್ಟು ಜನರು ಭಾವಿಸಿದ್ದಾರೆ. ಆದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಉಂಟಾಗುತ್ತಿರುವ ಬದಲಾವಣೆಯು ಗೌರವ, ಆತ್ಮವಿಶ್ವಾಸ ಮತ್ತು ಹೊಸ ಅವಕಾಶಗಳ ಸೂಚನೆಯೂ ಆಗಿದೆ. ಯಾವ ವ್ಯಕ್ತಿ ಎಂದಾದರೂ ನಿಮ್ಮ ಸಾಮರ್ಥ್ಯದ ಮೇಲೆ ಅನುಮಾನ ಪಟ್ಟಿದ್ದಾನೋ ಅದೇ ವ್ಯಕ್ತಿ ಮುಂಬರುವ ದಿನಗಳಲ್ಲಿ ನಿಮ್ಮ ಸಲಹೆಯನ್ನು ಪಡೆಯಲು ಪ್ರಾರಂಭಿಸಬಹುದು. ಬದಲಾವಣೆ ನಿಧಾನವಾಗಿ ಆಗುತ್ತದೆ, ಆದರೆ ಇದರ ಪ್ರಭಾವ ದೀರ್ಘಕಾಲದವರೆಗೆ ಇರುತ್ತದೆ. ಈಗ ನಿಮಗೆ ಅತ್ಯಂತ ಮುಖ್ಯವಾದ ಒಂದು ವಿಷಯವನ್ನು ಕೇಳಿ. ನೀವು ಯಾವುದಾದರೂ ಕಾನೂನುಬದ್ಧ ಆರ್ಥಿಕ ಪ್ರಕ್ರಿಯೆಯಲ್ಲಿ ದಾಖಲೆ ಅಥವಾ ಅರ್ಜಿಗೆ ಸಂಬಂಧಿಸಿದಂತೆ ದೀರ್ಘಕಾಲದಿಂದ ಕಾಯುತ್ತಿದ್ದರೆ ಈ ಸಮಯದಲ್ಲಿ ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ವೇಗಗೊಳ್ಳಬಹುದು. ಇದರರ್ಥ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಘಟನೆ ನಡೆಯುತ್ತದೆ ಎಂದಲ್ಲ, ಆದರೆ ಯಾರ ಪ್ರಯತ್ನಗಳು ಅಪೂರ್ಣವಾಗಿದ್ದವೋ ಅವರಿಗೆ ಪರಿಸ್ಥಿತಿಗಳು ಅನುಕೂಲಕರವಾಗಿ ಕಾಣಿಸುತ್ತವೆ. ಆದ್ದರಿಂದ ನಿಮ್ಮ ಎಲ್ಲ ಅಗತ್ಯ ಕಾಗದ ಪತ್ರಗಳನ್ನು ಪೂರ್ಣವಾಗಿಟ್ಟುಕೊಳ್ಳಿ. ಯಾವುದೇ ಮಾಹಿತಿಯನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ ಮತ್ತು ಸರಿಯಾದ ಸಮಯಕ್ಕೆ ಉತ್ತರಿಸುವ ಅಭ್ಯಾಸ ಮಾಡಿಕೊಳ್ಳಿ. ಇದರ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ, ಏಕೆಂದರೆ ಇಂಥ ಒಂದು ಸೂಚನೆ ಬಾಕಿ ಇದೆ. ಅದು ನೇರವಾಗಿ ನಿಮ್ಮ ಮನೆಯ ವಾತಾವರಣಕ್ಕೆ ಸಂಬಂಧಿಸಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಮನೆಯ ವಾತಾವರಣ ಇದ್ದಕ್ಕಿದ್ದಂತೆ ಮೊದಲಿಗಿಂತ ಹೆಚ್ಚು ಶಾಂತವಾಗಿ ಅನಿಸಬಹುದು. ಯಾವುದೋ ಹಳೆಯ ಒತ್ತಡ ಪ್ರಭಾವ ಕಡಿಮೆಯಾಗಬಹುದು. ಕುಟುಂಬದಲ್ಲಿ ಕಳೆದ ಕೆಲವು ಸಮಯದಿಂದ ಮೌನವಾಗಿದ್ದ ವ್ಯಕ್ತಿ ಮುಕ್ತನಾಗಿ ಮಾತನಾಡಬಹುದು ಮತ್ತು ಈ ಸಂಭಾಷಣೆ ಮುಂದೆ ಹೋಗಿ ಯಾವುದೋ ಒಂದು ದೊಡ್ಡ ನಿರ್ಧಾರಕ್ಕೆ ಅಡಿಪಾಯವಾಗಬಹುದು. ನೀವು ಇಲ್ಲಿಯವರೆಗೆ ನಿಮ್ಮೊಂದಿಗಿದ್ದರೆ ಒಂದು ಕ್ಷಣ ನಿಮ್ಮ ಇಷ್ಟ ದೈವವನ್ನು ಸ್ಮರಿಸಿ. ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಫಲಿತಾಂಶಗಳಿಗೆ ಚಾಲನೆ ನೀಡುತ್ತವೆ ಎಂದು ನೀವು ನಂಬುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ವಿಶ್ವಾಸ ಎಂದು ಖಂಡಿತವಾಗಿಯೂ ಬರೆಯಿರಿ. ನಿಮ್ಮ ಈ ಸಣ್ಣ ಭಾಗವಹಿಸುವಿಕೆ ನಮಗೆ ತುಂಬ ಮುಖ್ಯವಾಗಿದೆ. ಈಗ ಗಮನವಿಟ್ಟು ಕೇಳಿ. ನಾಳೆ ಸಂಜೆಯ ಸಮಯ ಈ ಇಡೀ ಕಥೆಯ ಅತ್ಯಂತ ಸಂವೇದನಾಶೀಲ ಭಾಗವಾಗಿ ಕಾಣಿಸುತ್ತದೆ. ಸೂರ್ಯಾಸ್ತವಾಗುತ್ತಿದ್ದಂತೆ ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರ ಸ್ಪಷ್ಟವಾಗಲು ಪ್ರಾರಂಭಿಸುತ್ತದೆ. ಹಠಾತ್ ಆಗಿ ಯಾವುದಾದರೂ ಒಂದು ಫೋನ್ ಕರೆ ಬರಬಹುದು, ಯಾವುದಾದರೂ ಸಂದೇಶ ಸಿಗಬಹುದು, ಯಾರಾದರೂ ಅಪರಿಚಿತರು ಇದ್ದಕ್ಕಿದ್ದಂತೆ ಸಂಪರ್ಕಿಸಬಹುದು ಅಥವಾ ಯಾವುದೋ ಹಳೆಯ ವಿಷಯ ಮತ್ತೆ ಮುನ್ನೆಲೆಗೆ ಬರಬಹುದು. ಆ ಸಮಯದಲ್ಲಿ ಗಾಬರಿಯಾಗಬೇಡಿ. ಶಾಂತ ಮನಸ್ಸಿನಿಂದ ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ.
ಸ್ನೇಹಿತರೆ, ಒಂದು ವಿಷಯಕ್ಕೆ ಬಂದರೆ ನಿಮ್ಮ ಜೀವನದಲ್ಲಿ ಅಂತರ, ಗೊಂದಲ ಅಥವಾ ಮೌನದ ಕಾರಣದಿಂದ ಸಡಿಲಗೊಂಡಿದ್ದ ಯಾವುದಾದರೂ ಸಂಬಂಧವಿದ್ದರೆ ಈ ಸಮಯದಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವ ಅವಕಾಶ ಸಿಗಬಹುದು. ಆದರೆ ನೆನಪಿಡಿ, ಸಂಬಂಧಗಳು ಕೇವಲ ಮಾತುಗಳಿಂದಲ್ಲ, ನಡವಳಿಕೆಯಿಂದ ಗಟ್ಟಿಯಾಗುತ್ತವೆ. ಆದ್ದರಿಂದ ನಿಮ್ಮ ಮಾತನ್ನು ಗೌರವ ಮತ್ತು ತಾಳ್ಮೆಯಿಂದ ಮಂಡಿಸಿ. ಹೀಗೊಂದು ಎಚ್ಚರಿಕೆಯೂ ಇದೆ. ಮುಂಬರುವ ದಿನಗಳಲ್ಲಿ ಯಾರಾದರೂ ವ್ಯಕ್ತಿ ನಿಮ್ಮನ್ನು ಧಾವಂತದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ಪ್ರೇರೇಪಿಸಬಹುದು. ಈಗಲೇ ಮಾಡದಿದ್ದರೆ ಅವಕಾಶ ಕೈತಪ್ಪಿ ಹೋಗುತ್ತದೆ ಎಂದು ಅವರು ಹೇಳಬಹುದು. ಆದರೆ ನಿಮಗಾಗಿ ಅತ್ಯುತ್ತಮ ಮಾರ್ಗವೆಂದರೆ ಸಂಪೂರ್ಣ ಮಾಹಿತಿ ಇರುವ ಮಾರ್ಗವೇ ಆಗಿರುತ್ತದೆ. ಅಪೂರ್ಣ ಮಾಹಿತಿಯೊಂದಿಗೆ ತೆಗೆದುಕೊಂಡ ನಿರ್ಧಾರವು ಭವಿಷ್ಯದಲ್ಲಿ ತೊಂದರೆ ನೀಡಬಹುದು. ಬಹಳಷ್ಟು ಜನರು ಈಗ ಎಲ್ಲ ವಿಷಯ ಮುಗಿಯಿತು ಎಂದು ಭಾವಿಸುತ್ತಾರೆ, ಆದರೆ ರಹಸ್ಯ ಈಗಷ್ಟೇ ಹೊರಬರಲು ಪ್ರಾರಂಭಿಸಿದೆ. ಏಕೆಂದರೆ ಗ್ರಹಗಳ ಸೂಚನೆಯು ತಿಳಿಸುತ್ತಿವೆ, ನಿಮ್ಮ ಜೀವನದಲ್ಲಿ ನಿಮ್ಮ ಶ್ರಮ ಮತ್ತು ಸರಿಯಾದ ಸಮಯ ಒಂದಾಗುವಂಥ ಒಂದು ಯೋಗ ರೂಪುಗೊಳ್ಳಲಿದೆ. ಈ ಕ್ಷಣದಲ್ಲಿ ನಿಮಗೆ ಇಷ್ಟು ದಿನಗಳ ಕಾಯುವಿಕೆ ವ್ಯರ್ಥವಾಗಿಲ್ಲ ಎಂದು ಅನಿಸುತ್ತದೆ. ಈಗ ಆ ಅಡಗಿರುವ ಸೂಚನೆ ಕಡೆ ಬರೋಣ. ನಿಮ್ಮ ಮನೆಯ ಮುಖ್ಯ ದ್ವಾರ, ಯಾವುದೋ ಹಳೆಯ ದಾಖಲೆ, ಯಾವುದೋ ಹಳೆಯ ಮಾಹಿತಿ ಅಥವಾ ದೀರ್ಘಕಾಲದಿಂದ ನಿಂತು ಹೋಗಿರುವ ಕೆಲಸದ ನಡುವೆ ಒಂದು ಅದೃಶ್ಯ ಸಂಬಂಧ ಏರ್ಪಡುತ್ತಿರುವುದು ಕಾಣಿಸುತ್ತದೆ. ಸಂಬಂಧವು ನಿಮ್ಮನ್ನು ನೀವು ನಿರೀಕ್ಷಿಸಿದ ಆದರೆ ಸಮಯವನ್ನು ನಿಶ್ಚಿತಗೊಳಿಸುವ ಸಾಧ್ಯವಾಗದ ದಿಕ್ಕಿನತ್ತ ಕೊಂಡೊಯ್ಯಬಹುದು. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಯಾವುದೇ ನಿರ್ಲಕ್ಷ್ಯ ವಹಿಸಬೇಡಿ. ನಿನ್ನ ಜಾಗರೂಕತೆಯು ಮುಂದೆ ದೊಡ್ಡ ಲಾಭವನ್ನು ನೀಡಬಲ್ಲದು. ನೀವು ಇನ್ನು ನಮ್ಮೊಂದಿಗಿದ್ದರೆ ಅದರರ್ಥ ನಿಮ್ಮ ಜೀವನವನ್ನು ಉತ್ತಮಗೊಳಿಸುವ ಇಚ್ಛೆ ನಿಮಗಿದೆ ಎಂದರ್ಥ. ಹಲವು ಬಾರಿ ಅತ್ಯಂತ ದೊಡ್ಡ ಬದಲಾವಣೆಯು ಯಾವುದೇ ದೊಡ್ಡ ಪವಾಡದಿಂದಲ್ಲ, ಬದಲಿಗೆ ಒಂದು ಪ್ರಾಮಾಣಿಕ ಸಂಭಾಷಣೆಯಿಂದ ಪ್ರಾರಂಭವಾಗುತ್ತದೆ. ಕೊನೆಯಲ್ಲಿ ಪ್ರತಿಯೊಂದು ಹೊಸ ದಿನವೂ ಒಂದು ಹೊಸ ಅವಕಾಶವನ್ನು ಹೊತ್ತು ತರುತ್ತಿದೆ. ನೀವು ಶ್ರಮ, ತಾಳ್ಮೆ ಮತ್ತು ಸರಿಯಾದ ಸಿದ್ಧತೆಯೊಂದಿಗೆ ಮುನ್ನಡೆದರೆ ನಿಮಗೆ ಒಳ್ಳೆಯ ಫಲಿತಾಂಶಗಳ ದಾರಿಗಳು ತೆರೆದುಕೊಳ್ಳಬಹುದು. ನಂಬಿಕೆ ಇರಲಿ, ಆದರೆ ಜೊತೆಗೆ ನಿಮ್ಮ ಕರ್ಮಗಳನ್ನು ಗಟ್ಟಿಯಾಗಿಟ್ಟುಕೊಳ್ಳಿ. ಇದೇ ಅತ್ಯಂತ ದೊಡ್ಡ ಶುಭ ಸೂಚನೆ. ಈಶ್ವರನು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಗೌರವ ಮತ್ತು ಪ್ರಗತಿಯನ್ನು ಕಾಯ್ದುಕೊಳ್ಳಲಿ. ನಿಮ್ಮ ಕುಟುಂಬವನ್ನು ಆರೈಕೆ ಮಾಡಿ, ಸಕಾರಾತ್ಮಕ ಆಲೋಚನೆಯನ್ನು ಕಾಯ್ದುಕೊಳ್ಳಿ ಮತ್ತು ಪ್ರತಿಯೊಂದು ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳಿ. ಮತ್ತೆ ಸಿಗೋಣ ಹೊಸ ಪ್ರೇರಣಾದಾಯಕ ನಿರೂಪಣೆಯೊಂದಿಗೆ. ಅಲ್ಲಿವರೆಗೂ ನಗುತ್ತಾ ಇರಿ, ಆರೋಗ್ಯವಾಗಿರಿ ಮತ್ತು ನಿಮ್ಮ ಜೀವನದಲ್ಲಿ ಬರಲಿರುವ ಪ್ರತಿಯೊಂದು ಒಳ್ಳೆಯ ಅವಕಾಶಗಳನ್ನು ಸ್ವಾಗತಿಸಲು ಸಿದ್ಧರಾಗಿರಿ. ಮತ್ತು ಸ್ನೇಹಿತರೆ, ಈಗ ಆ ಕ್ಷಣ ಬಂದೇ ಬಿಟ್ಟಿದೆ. ಯಾವುದಕ್ಕೆ ನೀವು ಮೊದಲಿನಿಂದ ಇಡೀ ಪ್ರಯಾಣದೊಂದಿಗೆ ನಮ್ಮೊಂದಿಗಿದ್ದೀರೋ, ಈಗ ನಿಮಗೆ ಜೀವನದ ದೊಡ್ಡ ಬದಲಾವಣೆಗಳು ಯಾವಾಗಲೂ ಸದ್ದು ಮಾಡುತ್ತಾ ಬರುವುದಿಲ್ಲ ಎಂಬ ಅರಿವಾಗಬಹುದು. ಹಲವು ಬಾರಿ ಅವು ಸಣ್ಣ ಮಾಹಿತಿಯಿಂದ, ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರ ಅಥವಾ ಕಾಲದಿಂದ ನಿಂತು ಹೋಗಿದ್ದ ಕೆಲಸ ಮುಂದೆ ಸಾಗುವುದರಿಂದ ಪ್ರಾರಂಭವಾಗುತ್ತವೆ. ಇಂದಿನ ಅತ್ಯಂತ ದೊಡ್ಡ ಕಲಿಕೆ ಎಂದರೆ ನಿಮ್ಮ ಜೀವನದಲ್ಲಿ ಕಾನೂನುಬದ್ಧ, ಆರ್ಥಿಕ, ಕೌಟುಂಬಿಕ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಅವಕಾಶದ ಬಾಗಿಲು ತೆರೆದಾಗ ಅದನ್ನು ಗುರುತಿಸಿ. ನಿಮ್ಮ ಅಗತ್ಯ ದಾಖಲೆಗಳನ್ನು ಪೂರ್ಣವಾಗಿಟ್ಟುಕೊಳ್ಳಿ. ಯಾವುದೇ ಮಾಹಿತಿಯನ್ನು ಕಡೆಗಣಿಸಬೇಡಿ ಮತ್ತು ಸಂಪೂರ್ಣ ಮಾಹಿತಿ ಇಲ್ಲದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ನೆನಪಿಡಿ, ಕೇವಲ ಅದೃಷ್ಟದ ಮೇಲೆ ಭರವಸೆ ಇಡುವುದು ಸಾಲದು. ಅದೃಷ್ಟದ ಜೊತೆಗೆ ಸಿದ್ಧತೆ, ತಾಳ್ಮೆ ಮತ್ತು ಸರಿಯಾದ ಕರ್ಮಗಳು ಸೇರಿದಾಗ ಮಾತ್ರ ಅದು ಸಾಥ್ ನೀಡುತ್ತದೆ. ನೀವು ಮೊದಲಿನಿಂದ ಇಲ್ಲಿವರೆಗೂ ನಮ್ಮೊಂದಿಗಿದ್ದರೆ ನೀವು ನಿಜವಾಗಿಯೂ ಧನ್ಯವಾದಗಳಿಗೆ ಅರ್ಹರು. ಈ ನಿರೂಪಣೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಂದಾದಾರರಾಗಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಇಷ್ಟ ದೈವದ ಹೆಸರನ್ನು ಬರೆಯಿರಿ. ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಯಾವ ಹೊಸ ಅವಕಾಶಕ್ಕಾಗಿ ಕಾಯುತ್ತಿದ್ದೀರಿ ಎಂದು ಬರೆಯಿರಿ. ನಿಮ್ಮ ಕಮೆಂಟ್ಗಳು ನಮಗೆ ಮುಂದೆ ಇಂತಹ ಪ್ರೇರಣಾದಾಯಕ ವಿಡಿಯೋಗಳನ್ನು ಮಾಡಲು ಉತ್ಸಾಹ ನೀಡುತ್ತವೆ. ಮುಂಬರುವ ದಿನಗಳಲ್ಲಿ ನಿಮಗೆ ಮುಂಚೆ ಗಂಭೀರವಾಗಿ ಪರಿಗಣಿಸುವಂತಹ ಯಾವುದೋ ಅವಕಾಶ ಕಾಣಿಸಬಹುದು. ಈ ಬಾರಿ ಅದನ್ನು ಗಮನವಿಟ್ಟು ನೋಡಿ. ಹಲವು ಬಾರಿ ಯಶಸ್ಸು ನಾವು ಕನಿಷ್ಠ ನಿರೀಕ್ಷೆ ಇಟ್ಟುಕೊಂಡಿರುವ ದಿಕ್ಕಿನಿಂದಲೇ ಬರುತ್ತವೆ. ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಿರಿ, ನಿಮ್ಮ ಸಂಬಂಧಗಳಲ್ಲಿ ಪ್ರಾಮುಖ್ಯತೆ ನೀಡಿ ಮತ್ತು ನಿಮ್ಮ ಆರೋಗ್ಯದ ಕಡೆಯೂ ಗಮನ ಕೊಡಿ. ಹಣ, ಕೆಲಸ ಮತ್ತು ಗೌರವ ಇವೆಲ್ಲವೂ ಮನಸ್ಸು ಶಾಂತವಾಗಿದ್ದಾಗ, ನಿಮ್ಮೊಂದಿಗಿದ್ದಾಗ ಮಾತ್ರ ಸುಖ ನೀಡುತ್ತವೆ. ಕೊನೆಗೆ ಇಷ್ಟೇ, ಈಶ್ವರನು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ, ಪ್ರಗತಿ ಮತ್ತು ಹೊಸ ಆಶಯಗಳು ಇರುವಂತೆ ಮೂಡಲಿ. ನಿಮ್ಮ ಪ್ರತಿಯೊಂದು ಪ್ರಯತ್ನವೂ ಯಶಸ್ವಿಯಾಗಲಿ. ಸ್ನೇಹಿತರೆ, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.